ಇವರು ನಮ್ಮ ಕಟಿಂಗ್ ಅವ್ರು ಬಿಜಾಪುರದವ್ರು ಸಿದ್ದಣ್ಣ ಅಂತಿವರು. ಇವ್ರು ಬಂದು ಇಲ್ಲಿ ನಮ್ಮ ರೈತರದೊಬ್ಬರದು ಕ್ರಾಪು ಜಾಸ್ತಿ ಬಂದಿತ್ತು ಫಸ್ಟ್ನೇ ಕ್ರಾಪ್ಗೆ, ಅದಕ್ಕೆ ತಿನ್ನಿಂಗ್ ಮಾಡೋಕ್ಕೆ ಬಂದಿದ್ದಾರೆ. ಸಿದ್ದಣ್ಣರೇ ತೋರಿಸ್ರಿ ಯಾವ ಥರ ತಿನ್ನಿಂಗ್ ಮಾಡೋದಂತ. ಈ ಥರ ತುದಿಯಲ್ಲಿದ್ದದ್ದು, ಆಮೇಲೆ ಜಾಸ್ತಿ ಇದ್ದದ್ದು, ಒಳಗಡೆ 2-3 ಇದ್ದದ್ದು, ಈ ಥರ ಒಂದೇ ಸೈಜಿಂಗ್ ಹಾಕೋದು. ಇದನ್ನು ತೆಗೆದ್ರೆ ಸೈಜಿಂಗ್ ಬರುತ್ತೆ ಸರ್. ಇಲ್ಲಾಂದರೆ ಇದು ಸೈಜಿಂಗ್ ಬರೋಂಗಿಲ್ಲ. ಜಾಸ್ತಿ ಇದೆ. ಅಂದಾಜು ಎಷ್ಟಿದಾವೆ ಈ ಗಿಡದಲ್ಲಿ? 150ರಿಂದ 200. 200 ಇದಾವಲ್ಲ, 200 ಜಾಸ್ತಿ ಆಯಿತು. ಫಸ್ಟ್ನೇ ಕ್ರಾಪ್ಗೆ 200 ಜಾಸ್ತಿ ಆಯಿತು. ನೋಡ್ರಿ, ಇವ್ರು ನಮ್ಮ ಸಿದ್ದಣ್ಣವ್ರು ಅಂತ ಚೆನ್ನಾಗಿ ಕಟಿಂಗ್ ಮಾಡ್ತಾರೆ. ನಾನು ನೋಡೋದು 90% ತೋಟಗಳೆಲ್ಲ ಇವರೇ ಕಟಿಂಗ್ ಮಾಡೋದು, ಕ್ರಾಪ್ ಕಟಿಂಗ್ ಇವರೇ ಮಾಡಿರೋದು. ಚೆನ್ನಾಗಿ ಕಟಿಂಗ್ ಮಾಡಿದ್ದಾರೆ, ಸೆಟ್ಟಿಂಗು ಚೆನ್ನಾಗಿದೆ. ಇವಾಗ ತಿನ್ನಿಂಗ್ ಕೂಡ ಅವ್ರ ಕೈಲೇ ಮಾಡಿಸ್ತಾ ಇದ್ದೀವಿ, ಯಾಕಂದರೆ ಅವ್ರಿಗೆ ಗೊತ್ತು ಯಾವ್ದು ತೆಗಿಬೇಕು ಅಂತ. ನಮ್ಮ ತುದಿಯಲ್ಲಿ ಬಂದಿರೋದು ಇವೆಲ್ಲ ತೆಗಿಸ್ಬಿಡೋದು, ಇಲ್ಲಾಂದರೆ ಟನ್ನೇಜ್ ಬರಲ್ಲ, ನಮ್ಗೆ ತೂಕ ಬರಲ್ಲ. ರೈತರು ಕೆಲವು ನಮ್ಮ ರೈತರು ಹೇಳ್ತಾ ಇದ್ದಾರೆ ಈಗ, ಇಲ್ಲ ಸರ್ ತೆಗಿಲೇಬೇಕು, ಇಲ್ಲಾಂದರೆ ನಮ್ಗೆ ಟನ್ನೇಜ್ ಬರಲ್ಲ ಸರ್ ಅಂತ. ಕೆಲವ್ರು ಏನು ಹೇಳ್ತಾರೆ, ಇರಲಿ ಸರ್ ಎಷ್ಟಾದ್ರೂ ಬರಲಿ ಬಿಟ್ಬೇಡ ಅಂತಾರೆ. ಆ ತೂಕಗಳು ಬರಲ್ಲ, ಮತ್ತು ಟನ್ನೇಜ್ ಬಂದಿರಲ್ಲಾಂದರೆ ನಮ್ಮನ್ನು ಕೇಳ್ತಾರೆ, ನೀವು ಹೇಳಿದ್ದೆಲ್ಲ ಮಾಡಿದೀವಿ ಸರ್ ಟನ್ನೇಜ್ ಬರಲಿಲ್ಲ ಅಂತ. ಅದಕ್ಕೆ ನೋಡಿರಿ, ಅವರು ನಾಳೆಯಿಂದ ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ ಕೆಲಸ. ಈ ಥರ ತಿನ್ನಿಂಗ್ ಮಾಡ್ತಾರೆ. ಒಂದೊಂದು ಗಿಡದಲ್ಲಿ ಒಂದು 50-50 ಕಾಯಿ ಕಿತ್ತಾಕಬೇಕು. ಒಂದು 150ವರೆಗೂ ಇದ್ದಾವೆ. ಒಂದು 50-50 ಹಣ್ಣು ಕಾಯೆಲ್ಲ ಕಿತ್ತಾಕ್ಸ್ಬೇಕು. ಇಷ್ಟೇ ತಿನ್ನಿಂಗ್ ಮಾಡೋದು. ಯಾರು ಮಾಡೋಂಗಿದ್ರೆ ನಮ್ಮ ಸಿದ್ದಣ್ಣವ್ರು ಕಾಂಟ್ಯಾಕ್ಟ್ ಮಾಡಿರಿ, ಚೆನ್ನಾಗಿ ಮಾಡ್ತಾರೆ ಅವ್ರು. ತಿನ್ನಿಂಗು ಮಾಡ್ತಾರೆ, ಕಟಿಂಗು ಚೆನ್ನಾಗಿ ಮಾಡ್ತಾರೆ.